ವೆಲ್ಕಮ್ ಟು ಜನರಲ್ ನಾಲೆಡ್ಜ್ ಕ್ಲಾಸ್ ನಂಬರ್ 2. ಪಾರ್ಟ್ 1 ನಲ್ಲಿ ನಾವು ಜನವರಿ, ಫೆಬ್ರವರಿ ಮತ್ತೆ ಮಾರ್ಚ್ ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಡೇಸ್ ಅಂಡ್ ಇಟ್ಸ್ ಥೀಮ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಅದರ ಜೊತೆಗೆ ಜಿಕೆ ನಲ್ಲಿ ನೀವು ಏನೇನನ್ನ ಕವರ್ ಮಾಡಬೇಕಾಗ್ತದೆ ಅಂತೇಳಿ ಒಂದು 10 ಮಿನಿಟ್ಸ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಸೊ ಪಾರ್ಟ್ 2 ನಲ್ಲಿ ಈ ಒಂದು ಸೀರೀಸ್ ಅನ್ನ ಕಂಟಿನ್ಯೂ ಮಾಡ್ತಾ ಬರೋಣ. ಸೊ ಅಪ್ ಟು ಮಾರ್ಚ್ ಆಗಿದೆ. ನೆಕ್ಸ್ಟ್ ಇಸ್ ಏಪ್ರಿಲ್ 2021. ಸೊ ನಾವು ಪ್ರೊವೈಡ್ ಮಾಡಿರ್ತಕ್ಕಂಥ ಜಿಕೆ ಬುಕ್ ಪೇಜ್ ನಂಬರ್ 2 ಅನ್ನ ರೆಫರ್ ಮಾಡಿ, ಅಲ್ಲೂ ಕೂಡ ಇಂಪಾರ್ಟೆಂಟ್ ಡೇಸ್ ಅನ್ನ ಕೊಟ್ಟಿದ್ದೀವಿ. ಸೊ ಇಲ್ಲಿ ನಾನು 1 by 1 ಥೀಮ್ ಅನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೇನೆ. ಸೊ ಅದ್ರ ಜೊತೆಗೆ ಅಲ್ಲಿ ಕೊಟ್ಟಿಲ್ಲದೆ ಇರತಕ್ಕಂಥ ಎಕ್ಸ್ಟ್ರಾ ಡೇಸ್ ಏನಿದೆ ಅದನ್ನ ನೀವು ನೋಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಇಲ್ಲಿ ಫಸ್ಟ್ ಏಪ್ರಿಲ್ ಏನ್ ನೋಡ್ತೀವಿ ಅಂತಂದ್ರೆ ಒಡಿಶಾ ಡೇ ಅನ್ನ ನೋಡ್ತೀವಿ. ಒಡಿಶಾ ಡೇ. ಸಮ್ಟೈಮ್ಸ್ ಈ ತರದ ಕ್ವಶನ್ಸ್ ಅನ್ನು ಕೂಡ ಕೇಳ್ಬೋದು. ಇದನ್ನ ನಾವು ಉತ್ಕಲ್ ದಿವಸ್ ಅಂತ ಕೂಡ ಕರಿತೀವಿ. ಉತ್ಕಲ್ ದಿವಸ್ ಅಂತ ಕರಿತೇವೆ. ನೆಕ್ಸ್ಟ್ ಸೆಕೆಂಡ್ ಏಪ್ರಿಲ್ ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇ. ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇ. ಸೆಕೆಂಡ್ ಏಪ್ರಿಲ್ ನಲ್ಲೇ ನಾವು ಇನ್ನೊಂದು ಡೇ ಅನ್ನ ನೋಡ್ತೀವಿ, ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಬುಕ್ ಡೇ ಅಂತೇಳಿ. ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಬುಕ್ ಡೇ ಅನ್ನ ಸೆಕೆಂಡ್ ಏಪ್ರಿಲ್ ನೋಡ್ತೀವಿ. ಸೊ ಈ ಬಾರಿ ಇದಕ್ಕೆ ಒಂದು ಥೀಮ್ ಇರತಕ್ಕಂಥದ್ದು. ನೋಟ್ ಡೌನ್ ದಿಸ್ ಥೀಮ್, ದ ಮ್ಯೂಸಿಕ್ ಆಫ್ ವರ್ಡ್ಸ್. ದ ಮ್ಯೂಸಿಕ್ ಆಫ್ ವರ್ಡ್ಸ್. ನೆಕ್ಸ್ಟ್ ಸೆಕೆಂಡ್ ಏಪ್ರಿಲ್ ಆದ್ಮೇಲೆ ಫೋರ್ತ್ ಏಪ್ರಿಲ್ ನಾವು ಯುಎನ್ ಇಂಟರ್ನ್ಯಾಷನಲ್ ಡೇ ಫಾರ್ ಮೈನ್ ಅವೇರ್ನೆಸ್ ಅಂಡ್ ಅಸಿಸ್ಟೆನ್ಸ್ ಇನ್ ಮೈನ್ ಆಕ್ಷನ್ ಅನ್ನುವಂಥ ಒಂದು ಡೇ ಅನ್ನ ಅಬ್ಸರ್ವ್ ಮಾಡ್ತೇವೆ. ಐ ರಿಪೀಟ್, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಡೇ ಫಾರ್ ಮೈನ್ ಅವೇರ್ನೆಸ್ ಅಂಡ್ ಅಸಿಸ್ಟೆನ್ಸ್ ಇನ್ ಮೈನ್ ಆಕ್ಷನ್ ಅನ್ನುವಂಥ ಒಂದು ದಿನವನ್ನು ನೋಡ್ತೀವಿ. ಈ ಬಾರಿಯ ಇದರ ಥೀಮ್ ಪ್ರಿಸರ್ವರೆನ್ಸ್, ಪಾರ್ಟ್ನರ್ಶಿಪ್ and progress. So after this, 5th April ಅನ್ನು ನಾವು ನ್ಯಾಷನಲ್ ಮ್ಯಾರಿಟೈಮ್ ಡೇ ಆಗಿ ಆಚರಣೆ ಮಾಡ್ತೇವೆ. 5th April ಇಂಡಿಯಾದ ಡೇ ಇದು, ನ್ಯಾಷನಲ್ ಮ್ಯಾರಿಟೈಮ್ ಡೇ. ಸೊ ಆಫ್ಟರ್ ದಿಸ್ 6th April ನಾವು ಇಂಟರ್ನ್ಯಾಷನಲ್ ಡೇ ಸ್ಪೋರ್ಟ್ಸ್ ಫಾರ್ ಡೆವಲಪ್ಮೆಂಟ್ ಅಂಡ್ ಪೀಸ್ ಅನ್ನುವಂಥ ಒಂದು ದಿನವನ್ನ ಆಚರಣೆ ಮಾಡ್ತೇವೆ. ಇಂಟರ್ನ್ಯಾಷನಲ್ ಡೇ ಫಾರ್ ಸ್ಪೋರ್ಟ್ಸ್ ಫಾರ್ ಡೆವಲಪ್ಮೆಂಟ್ ಪೀಸ್ ಅನ್ನುವಂಥ ಒಂದು ದಿನವನ್ನು ನೋಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾವುದಂತಂದ್ರೆ 7th April ವರ್ಲ್ಡ್ ಹೆಲ್ತ್ ಡೇ ಅನ್ನ ನೋಡ್ತೀವಿ, ವಿಶ್ವ ಆರೋಗ್ಯ ದಿನ. ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಹೇಳಿದ್ದೀನಿ ಯಾವ ಒಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥವು ವೆರಿ ಇಂಪಾರ್ಟೆಂಟ್ ಆಗ್ತವೆ ಅಂತೇಳಿ. ಸೊ ಹೆಲ್ತ್ ಕ್ಯಾಟಗರಿನಲ್ಲಿ ಬರ್ತಾ ಇದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದ ಥೀಮ್ ಅಂದ್ರೆ ಬಿಲ್ಡಿಂಗ್ ಎ ಫೇರರ್, ಹೆಲ್ದಿಯರ್ ವರ್ಲ್ಡ್ ಫಾರ್ everyone. This is the theme of World Health Day 2021. Next, after 7, 10th April ನಾವು ವರ್ಲ್ಡ್ ಹೋಮಿಯೋಪತಿ ಡೇ ಅನ್ನು ನೋಡ್ತೇವೆ. ವರ್ಲ್ಡ್ ಹೋಮಿಯೋಪತಿ ಡೇ ಅನ್ನು ನೋಡ್ತೀವಿ. 11th April ವರ್ಲ್ಡ್ ಪಾರ್ಕಿನ್ಸನ್ ಡೇ ಅನ್ನು ನೋಡ್ತೇವೆ. ವರ್ಲ್ಡ್ ಪಾರ್ಕಿನ್ಸನ್ ಡೇ ಅನ್ನು ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟ್ 14th April ಅಂಬೇಡ್ಕರ್ ಜಯಂತಿ. 15th April ಎರಡು ಇಂಪಾರ್ಟೆಂಟ್ ಡೇಸ್ ಅನ್ನು ಅಬ್ಸರ್ವ್ ಮಾಡ್ತೀವಿ ನಾವು. 15th April ಇಂಪಾರ್ಟೆಂಟ್. ಫಸ್ಟ್ ಡೇ ಇಸ್ ಹಿಮಾಚಲ್ ಡೇ. ಅನ್ನು ಅಬ್ಸರ್ವ್ ಮಾಡ್ತೀವಿ.
ಹಿಮಾಚಲ್ ಡೇನ ಜೊತೆಗೆ ವರ್ಲ್ಡ್ ಆರ್ಟ್ ಡೇ ಅನ್ನ ನೋಡ್ತೇವೆ. ನೆಕ್ಸ್ಟ್ 16th ಏಪ್ರಿಲ್ ನಾವು ವರ್ಲ್ಡ್ ವಾಯ್ಸ್ ಡೇ ಅನ್ನ ಅಬ್ಸರ್ವ್ ಮಾಡ್ತೇವೆ. ವರ್ಲ್ಡ್ ವಾಯ್ಸ್ ಡೇ ಈ ಬಾರಿಯ ಥೀಮ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ವರ್ಲ್ಡ್ ವಾಯ್ಸ್ ಡೇ ಈ ಬಾರಿಯ ಥೀಮ್ ಒನ್ ವರ್ಲ್ಡ್ ಮೆನಿ ವಾಯ್ಸಸ್. ಒನ್ ವರ್ಲ್ಡ್ ಮೆನಿ ವಾಯ್ಸಸ್ ಅನ್ನುವಂಥದ್ದು ಈ ಬಾರಿಯ ಥೀಮ್. ನೆಕ್ಸ್ಟ್ ಈಸ್ 17th ಏಪ್ರಿಲ್ ನಾವು ವರ್ಲ್ಡ್ ಹಿಮೋಫಿಲಿಯಾ ಡೇ ಅನ್ನ ಅಬ್ಸರ್ವ್ ಮಾಡ್ತೀವಿ. ವರ್ಲ್ಡ್ ಹಿಮೋಫಿಲಿಯಾ ಡೇ ಅನ್ನ ಅಬ್ಸರ್ವ್ ಮಾಡ್ತೇವೆ. ಸೊ ನೋಟ್ ಡೌನ್ ದ ಥೀಮ್ ಆಫ್ ವರ್ಲ್ಡ್ ಹಿಮೋಫಿಲಿಯಾ ಡೇ 2021. ಇಟ್ ಈಸ್ ಅಡಾಪ್ಟಿಂಗ್ ಟು ಚೇಂಜ್. ನೆಕ್ಸ್ಟ್ 18th ಏಪ್ರಿಲ್ ವರ್ಲ್ಡ್ ಹೆರಿಟೇಜ್ ಡೇ ಅನ್ನು ನೋಡ್ತೇವೆ. ವರ್ಲ್ಡ್ ಹೆರಿಟೇಜ್ ಡೇ ಅನ್ನು ನೋಡ್ತೀವಿ. ಸೊ ವರ್ಲ್ಡ್ ಹೆರಿಟೇಜ್ ಡೇ ಥೀಮ್ ನೋಟ್ ಡೌನ್ ಮಾಡ್ಕೊಳ್ಳಿ. ಕಾಂಪ್ಲೆಕ್ಸ್, ನೋಟ್ ಡೌನ್ ದಿಸ್, ಕಾಂಪ್ಲೆಕ್ಸ್ ಪಾಸ್ಟ್ diverse futures. This is the theme of World Heritage Day. So these both are important, Hemophilia Day and Heritage Day. Next one 19th April World Liver Day ಅನ್ನು ನೋಡ್ತೇವೆ. 19th World Liver Day ಅನ್ನು ಅಬ್ಸರ್ವ್ ಮಾಡ್ತೀವಿ. 20th April UN Chinese Language Day ಆಗಿ ಅಬ್ಸರ್ವ್ ಮಾಡ್ತೀವಿ. 21st April ನಮಗೆ ವೆರಿ ಇಂಪಾರ್ಟೆಂಟ್ ಆಗ್ತದೆ. 21st April ಏನಕ್ಕೆ ಇಂಪಾರ್ಟೆಂಟ್ ಆಗ್ತದೆ ಅಂತಂದ್ರೆ ಅವತ್ತು ಇಂಡಿಯಾದಲ್ಲಿ ಸಿವಿಲ್ ಸರ್ವಿಸಸ್ ಡೇ ಅನ್ನ ನಾವು ಸೆಲೆಬ್ರೇಟ್ ಮಾಡ್ತೇವೆ. ನ್ಯಾಷನಲ್ ಸಿವಿಲ್ ಸರ್ವಿಸಸ್ ಡೇ ಅನ್ನ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಅದೇ ದಿನ ನ್ಯಾಷನಲ್ ಅಡ್ಮಿನಿಸ್ಟ್ರೇಟಿವ್ ಪ್ರೊಫೆಷನಲ್ಸ್ ಡೇ ಅನ್ನು ಕೂಡ ನಾವು ನೋಡ್ತೇವೆ. Next important day 22nd April. This is important because ನಾವು ಅವತ್ತು ಅರ್ತ್ ಡೇ ಅನ್ನ ಆಚರಣೆ ಮಾಡ್ತೇವೆ. ಮೀನ್ಸ್ ಇಂಟರ್ನ್ಯಾಷನಲ್ ಮದರ್ ಅರ್ತ್ ಡೇ. ಈ ಬಾರಿಯ ಥೀಮ್ ಇಂಪಾರ್ಟೆಂಟ್ ಆಗ್ತದೆ ನಿಮಗೆ. ನೋಟ್ ಡೌನ್ ದಿಸ್, ರಿಸ್ಟೋರ್ ಅವರ್ ಅರ್ತ್. Next, after 22nd, 24th April is very important. 24th April because avatu National Panchayat Raj Divas ಅನ್ನು ಸೆಲೆಬ್ರೇಟ್ ಮಾಡ್ತಾರೆ. National Panchayat Raj Divas ಸೆಲೆಬ್ರೇಟ್ ಮಾಡ್ತೀವಿ. ಸೊ 24th ಆದ್ಮೇಲೆ ಅಗೈನ್ 24th April ನಲ್ಲಿ ಇನ್ನೊಂದು ದಿನವನ್ನು ನಾವು ನೋಡ್ತೀವಿ, ವರ್ಲ್ಡ್ ವೆಟರ್ನರಿ ಡೇ ಅನ್ನು ನೋಡ್ತೀವಿ. ವರ್ಲ್ಡ್ ವೆಟರ್ನರಿ ಡೇ ಅನ್ನು ನೋಡ್ತೀವಿ, ಜೊತೆಗೆ ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಡೇ ಅನ್ನು ಕೂಡ ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟ್ 24th to 30th April ಏನಿದೆ, ಈ ವೀಕ್ ಅನ್ನ ನಾವು ವರ್ಲ್ಡ್ ಇಮ್ಯುನೈಸೇಷನ್ ವೀಕ್ ಅಂತ ಆಚರಣೆ ಮಾಡ್ತೀವಿ. ವರ್ಲ್ಡ್ ಇಮ್ಯುನೈಸೇಷನ್ ವೀಕ್ ಅಂತೇಳಿ ಆಚರಣೆ ಮಾಡ್ತೇವೆ. ಸೊ ನೆಕ್ಸ್ಟ್ ಒನ್ ಇಸ್ 25th. ನೆಕ್ಸ್ಟ್ 25th April ನಾವು ವರ್ಲ್ಡ್ ಮಲೇರಿಯಾ ಡೇ ಅನ್ನ ನೋಡ್ತೀವಿ. ಸೊ ಈ ಬಾರಿಯ ಥೀಮ್ ಇದೆ ಇದು, ವರ್ಲ್ಡ್ ಮಲೇರಿಯಾ ಡೇ. ನೋಟ್ ಡೌನ್, ಥೀಮ್ ಇಸ್ ರೀಚಿಂಗ್ ದ ಝೀರೋ ಮಲೇರಿಯಾ ಟಾರ್ಗೆಟ್. ರೀಚಿಂಗ್ ದ ಝೀರೋ malaria target. This is the theme of World Malaria Day. Next is 26th World Intellectual Property Day ಅನ್ನು ನೋಡ್ತೇವೆ. 26th April World Intellectual Property Day ಅನ್ನು ನೋಡ್ತೀವಿ. ಸೊ ಹಾಗಾದ್ರೆ ವಾಟ್ ಇಸ್ ದ ಥೀಮ್ ಆಫ್ ದಿಸ್ ಇಯರ್ಸ್ ವರ್ಲ್ಡ್ ಇಂಟೆಲೆಕ್ಚುಯಲ್ ಡೇ ಅಂತ ನೋಡೋದಿದ್ರೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂಡ್ ಸ್ಮಾಲ್ ಬಿಸ್ನೆಸ್
small businesses taking big ideas to market. This is the theme of World Intellectual Property Day 2021. So after 26th, 29th April ಇಂಟರ್ನ್ಯಾಷನಲ್ ಡ್ಯಾನ್ಸ್ ಡೇ ಅನ್ನು ನೋಡ್ತೀವಿ. ಅದರ ಥೀಮ್ ಈ ಬಾರಿ ಪರ್ಪಸ್ ಆಫ್ ಡ್ಯಾನ್ಸಸ್. ನೆಕ್ಸ್ಟ್ 30th ಏಪ್ರಿಲ್ ಇಂಟರ್ನ್ಯಾಷನಲ್ ಜಾಜ್ ಡೇ ಅನ್ನು ನೋಡ್ತೀವಿ. ಅಗೈನ್ 30th ಏಪ್ರಿಲ್ ನಲ್ಲೇನೆ ಆಯುಷ್ಮಾನ್ ಭಾರತ್ ದಿವಸ್ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ. 30th ಏಪ್ರಿಲ್ ಆಯುಷ್ಮಾನ್ ಭಾರತ್ ದಿವಸ್ ಅನ್ನಾಗಿ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಡೇಟ್ಸ್ ಇನ್ ಏಪ್ರಿಲ್. ನೆಕ್ಸ್ಟ್ ಇಸ್ ಮೇ. ಸೊ ಮೇ ಮಂತ್ ಅಲ್ಲಿ ಇಂಪಾರ್ಟೆಂಟ್ ಡೇಸ್ ಅನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಬರುವಂತದ್ದು 1st ಮೇ. ಸೊ ಆನ್ ಫಸ್ಟ್ ನಾವು ಲೇಬರ್ ಡೇ ಅನ್ನ ನೋಡ್ತೀವಿ. ಇದನ್ನ ನಾವು ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ ಆರ್ ಇಂಟರ್ನ್ಯಾಷನಲ್ ಲೇಬರ್ಸ್ ಡೇ, ಕಾರ್ಮಿಕರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಅದೇ ದಿನ ಮಹಾರಾಷ್ಟ್ರ ಡೇ ಅನ್ನ ಕೂಡ ನೋಡ್ತೇವೆ. ನೆಕ್ಸ್ಟ್ 2nd ಮೇ, ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆಸ್ಟ್ರಾನಮಿ ಡೇ ಅನ್ನ ನಾವು ನೋಡ್ತೇವೆ. ಇಂಟರ್ನ್ಯಾಷನಲ್ ಆಸ್ಟ್ರಾನಮಿ ಡೇ ಅನ್ನ ನೋಡ್ತೇವೆ. ಅದರ ಜೊತೆಗೆ ಎವ್ರಿ ಇಯರ್ ಫಸ್ಟ್ ಸಂಡೇ ಆಫ್ ಮೇ ಅನ್ನ ನಾವು ವರ್ಲ್ಡ್ ಲಾಫ್ಟರ್ ಡೇ ಆಗಿ ನೋಡ್ತೇವೆ. ವರ್ಲ್ಡ್ ಲಾಫ್ಟರ್ ಡೇ ಈ ಬಾರಿ ಇದು 2ನೇ ತಾರೀಕು ಬಂದಿತ್ತು, 2ನೇ ತಾರೀಕಿಗೆ ಬಂದಿತ್ತು. ಸೊ ನೆಕ್ಸ್ಟ್ 2ನೇ ತಾರೀಕು ಆದ್ಮೇಲೆ 3rd ಒನ್ 3ನೇ ತಾರೀಕು ವರ್ಲ್ಡ್ ಸೋಲಾರ್ ಎನರ್ಜಿ ಡೇ ಅನ್ನ ನೋಡ್ತೇವೆ. ವರ್ಲ್ಡ್ ಸೋಲಾರ್ ಎನರ್ಜಿ ಡೇ ನ ಜೊತೆಗೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅನ್ನು ನೋಡ್ತೇವೆ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ. ಸೊ ಇದಕ್ಕೆ ಥೀಮ್ ಅನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇಗೆ ಈ ಬಾರಿಯ ಥೀಮ್ ಇನ್ಫಾರ್ಮೇಶನ್ ಆಸ್ ಎ ಪಬ್ಲಿಕ್ ಗುಡ್. ಇನ್ಫಾರ್ಮೇಶನ್ ಆಸ್ ಎ ಪಬ್ಲಿಕ್ ಗುಡ್ ಅಂತಕ್ಕಂಥದ್ದು ಈ ಬಾರಿಯ ಥೀಮ್. ನೆಕ್ಸ್ಟ್ ಮೂವಿಂಗ್ ಆನ್ ನೆಕ್ಸ್ಟ್ ಒನ್. ನೆಕ್ಸ್ಟ್ 4th ಮೇ ನಲ್ಲಿ 3 ಇಂಪಾರ್ಟೆಂಟ್ ದಿನಗಳು ಬರ್ತವೆ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಮೊದಲಿಗೆ ಬರ್ತಕ್ಕಂಥದ್ದು ವರ್ಲ್ಡ್ ಆಸ್ತಮಾ ಡೇ. ಸೊ ನಮ್ಮ ಸ್ಟಡಿ ಮೆಟೀರಿಯಲ್ ನಲ್ಲಿ 5th ಮೇ ಅಂತ ಕೊಟ್ಟಿದ್ದೀವಿ, ಬಟ್ ಇಲ್ಲಿ 4th ಮೇ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ನೋಟ್ ಡೌನ್ ಮಾಡ್ಕೊಳ್ಳಿ, ಈ ವರ್ಲ್ಡ್ ಆಸ್ತಮಾ ಡೇ ಅನ್ನ ನಾವು ಎವ್ರಿ ಇಯರ್ ಮೇ ನಲ್ಲಿ ಫಸ್ಟ್ ವೆಡ್ನೆಸ್ಡೇ ಸೆಲೆಬ್ರೇಟ್ ಮಾಡ್ತೇವೆ. ಫಸ್ಟ್ ವೆಡ್ನೆಸ್ಡೇ. ಸೊ ಅದು ಆ ಇಯರ್ ಯಾವ ಡೇಟ್ಗೆ ಬರ್ತದೆ ಆ ಡೇಟ್ಗೆ ನಾವು ಅದನ್ನ ಅಬ್ಸರ್ವ್ ಮಾಡ್ತೀವಿ. ಹಾಗಾದ್ರೆ ವರ್ಲ್ಡ್ ಆಸ್ತಮಾ ಡೇ ಫಸ್ಟ್ ವೆಡ್ನೆಸ್ಡೇ ಆಫ್ ಮೇ ಎವ್ರಿ ಇಯರ್ ಅಂತ ಗೊತ್ತಾಗಿದೆ. ಇದರ ಥೀಮ್ ಏನು ಅಂತಕ್ಕಂಥದ್ದು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ದಿಸ್ ಟೈಮ್ ಥೀಮ್ ಇಸ್ ಅನ್ಕವರಿಂಗ್ ಆಸ್ತಮಾ ಮಿಸ್ಕನ್ಸೆಪ್ಷನ್ಸ್. ದಿಸ್ ಇಸ್ ದ ಥೀಮ್ ಆಫ್ ವರ್ಲ್ಡ್ ಆಸ್ತಮಾ ಡೇ. ಸೊ ಇದರ ಜೊತೆಗೆ ಇನ್ನೂ 2 ದಿನಗಳನ್ನ ನಾವು 4th ನೋಡ್ತಕ್ಕಂಥದ್ದು. ಫಸ್ಟ್ ಒನ್ ಇಂಟರ್ನ್ಯಾಷನಲ್ ಫೈರ್ ಫೈಟರ್ಸ್ ಡೇ, ಸೆಕೆಂಡ್ ಒನ್ ಕೋಲ್ ಮೈನರ್ಸ್ ಡೇ. ಅಲಾಂಗ್ ವಿತ್ ವರ್ಲ್ಡ್ ಆಸ್ತಮಾ ಡೇ ಇಂಟರ್ನ್ಯಾಷನಲ್ ಫೈರ್ ಫೈಟರ್ಸ್ ಡೇ ಅನ್ನ ನೋಡ್ತೀವಿ, ಮತ್ತೆ ಕೋಲ್ ಮೈನರ್ಸ್ ಡೇ ಅನ್ನ ನೋಡ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ಆಸ್ತಮಾ ಡೇ. ಆಫ್ಟರ್ ದಿಸ್ 5th ಒನ್, 5th ಮೇ ಯಾವ ದಿನವನ್ನ ನೋಡ್ತೀವಿ ಅಂತ ಹೇಳೋದಿದ್ರೆ 5th ಮೇ ನಲ್ಲಿ ನಾವು ವರ್ಲ್ಡ್ ಹ್ಯಾಂಡ್ ಹೈಜೀನ್ ಡೇ ಅನ್ನು ಅಬ್ಸರ್ವ್ ಮಾಡ್ತೀವಿ. ಈ ಬಾರಿಯ ಥೀಮ್ ಸೆಕೆಂಡ್ಸ್ ಸೇವ್ ಲೈಫ್ಸ್ ಕ್ಲೀನ್ ಯುವರ್ ಹ್ಯಾಂಡ್ಸ್ ಅನ್ನುವಂಥದ್ದು. ನೆಕ್ಸ್ಟ್ ಸೇಮ್ ಡೇ ಇಂಟರ್ನ್ಯಾಷನಲ್ ಡೇ ಆಫ್ ದ ಮಿಡ್ ವೈಫ್ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಥೀಮ್ ಇದು ಫಾಲೋ ದ ಡೇಟಾ ಇನ್ವೆಸ್ಟ್ ಇನ್ ಮಿಡ್ ವೈಫ್ಸ್ ಅಂತ ಹೇಳಿ. ಸೊ ಆಫ್ಟರ್ ದಿಸ್ 6th ಮೇ ನಲ್ಲಿ ನಾವು ಇಂಟರ್ನ್ಯಾಷನಲ್ ನೋ ಡಯಟ್ ಡೇ ಅನ್ನು ನೋಡ್ತೀವಿ. ನೆಕ್ಸ್ಟ್ 7th ಮೇ ಇಂಪಾರ್ಟೆಂಟ್ ಆಗ್ತದೆ. 7th ಮೇ ಬಿಕಾಸ್ ವರ್ಲ್ಡ್ ಅಥ್ಲೆಟಿಕ್ಸ್ ಡೇ ಅನ್ನು ನೋಡ್ತೀವಿ ಅವತ್ತು. ವರ್ಲ್ಡ್ ಅಥ್ಲೆಟಿಕ್ಸ್ ಡೇ ಅನ್ನು ಅಬ್ಸರ್ವ್ ಮಾಡ್ತೀವಿ 7th ಮೇ ನಲ್ಲಿ. ಜೊತೆಗೆ 8th ಮೇ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ವರ್ಲ್ಡ್ ರೆಡ್ ಕ್ರಾಸ್ ಅಂಡ್ ರೆಡ್ ಕ್ರೆಸೆಂಟ್ ಡೇ ಅನ್ನ ಅವತ್ತು ಅಬ್ಸರ್ವ್ ಮಾಡ್ತೇವೆ. ಈ ಬಾರಿಯ ವರ್ಲ್ಡ್ ರೆಡ್ ಕ್ರಾಸ್ ಡೇ ಥೀಮ್ ಏನು ಅಂತಂದ್ರೆ ಇಟ್ ಈಸ್ ಅನ್ಸ್ಟಾಪಬಲ್. ಆನ್ ಸೇಮ್ ಡೇ ನಾವು ಇನ್ನೊಂದು ದಿನವನ್ನು ನೋಡ್ತೀವಿ. ಇಟ್ ಈಸ್ ವರ್ಲ್ಡ್ ಥಾಲಸೆಮಿಯಾ ಡೇ.
ಈ ಬಾರಿಯ ಥೀಮ್ ಅಡ್ರೆಸ್ಸಿಂಗ್ ಹೆಲ್ತ್ ಇನ್ಇಕ್ವಾಲಿಟೀಸ್ ಅಕ್ರಾಸ್ ದ ಗ್ಲೋಬಲ್ ಥಲಾಸೆಮಿಯಾ ಕಮ್ಯುನಿಟಿ. ಇದು ವರ್ಲ್ಡ್ ಥಲಾಸೆಮಿಯಾ ಡೇನ ಈ ವರ್ಷದ ಥೀಮ್. ನೆಕ್ಸ್ಟ್, ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ. ಸೊ ಇದನ್ನ ನಾವು ವರ್ಷದಲ್ಲಿ 2 ಬಾರಿ ನೋಡ್ತೀವಿ. ಇಟ್ ಮೀನ್ಸ್ ಟ್ವೈಸ್ ಇನ್ ಎ ಇಯರ್. ಯಾವಾಗ ಅಂದ್ರೆ ಒಂದು ಮೇನಲ್ಲಿ, ಇನ್ನೊಂದು ಅಕ್ಟೋಬರ್ನಲ್ಲಿ. ಇಟ್ ಮೀನ್ಸ್ ಸೆಕೆಂಡ್ ಸ್ಯಾಟರ್ಡೆ ಯಾವಾಗ ಬರ್ತದೆ, ಸೆಕೆಂಡ್ ಸ್ಯಾಟರ್ಡೆ ಆಫ್ ಮೇ ಅಂಡ್ ಅಕ್ಟೋಬರ್ನಲ್ಲಿ ನಾವು ನೋಡ್ತಕ್ಕಂಥದ್ದು. ಸೊ ನಮ್ಗೀಗ ನೆಕ್ಸ್ಟ್ ಎಕ್ಸಾಮ್ಗೆ 21ರಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ ಡೇಟ್ಸ್ ಬೇಕಾಗ್ತದೆ. ಹಾಗಾಗಿ 8th ಮೇನಲ್ಲಿ ಒಮ್ಮೆ ಮಾಡಿದ್ವಿ, ಅಗೈನ್ 9th ಅಕ್ಟೋಬರ್. ಈ 2 ಡೇಟನ್ನ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಇಟ್ ಈಸ್ ಅಬೌಟ್ ವರ್ಲ್ಡ್ ಮೈಗ್ರೆಂಟ್ ಡೇ. ಸ್ಟಡಿ ಮೆಟೀರಿಯಲ್ ಕೂಡ ನೀವು ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. 8th ಮೇ ಮತ್ತು 9th ಅಕ್ಟೋಬರ್ 2 ದಿನದಲ್ಲಿ ನೀವು ಇದನ್ನ ನೋಡ್ತೀರಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ 11th ಮೇನಲ್ಲಿ ನಾವು ನ್ಯಾಷನಲ್ ಟೆಕ್ನಾಲಜಿ ಡೇ ಅನ್ನು ಅಬ್ಸರ್ವ್ ಮಾಡ್ತೀವಿ. ನ್ಯಾಷನಲ್ ಟೆಕ್ನಾಲಜಿ ಡೇ. ಸೊ ವೆರಿ ಇಂಪಾರ್ಟೆಂಟ್. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, ಸೈನ್ಸ್ ರಿಲೇಟೆಡ್ ಬಂದರೆ, ಇಸ್ರೋ ರಿಲೇಟೆಡ್ ಬಂದರೆ, ಆರ್ಮಿ ರಿಲೇಟೆಡ್ ಬಂದರೆ, ಇದೆಲ್ಲವೂ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ಅಂತ. ನ್ಯಾಷನಲ್ ಟೆಕ್ನಾಲಜಿ ಡೇ ಅನ್ನ 11th ಮೇನಲ್ಲಿ ನಾವು ಆಚರಣೆ ಮಾಡ್ತೀವಿ. ಆಫ್ಟರ್ ದಿಸ್ 12th ಮೇನಲ್ಲಿ ನಾವು ಇಂಟರ್ನ್ಯಾಷನಲ್ ನರ್ಸಸ್ ಡೇ ಅನ್ನು ನೋಡುವಂಥದ್ದು. ಈ ಬಾರಿಯ ಥೀಮ್ ನರ್ಸಸ್ ಎ ವಾಯ್ಸ್ ಟು ಲೀಡ್ ಎ ವಿಷನ್ ಫಾರ್ ಫ್ಯೂಚರ್ ಹೆಲ್ತ್ ಕೇರ್ ಅಂತೇಳಿ. ಸೊ ಇದು ಇಂಪಾರ್ಟೆಂಟ್ ಆಗ್ಬೋದು. ಪ್ರಸ್ತುತ ಇವರ ಕಾಂಟ್ರಿಬ್ಯೂಷನ್ ಬಹಳ ಡಿಸ್ಕಸ್ ಆಗ್ತಾ ಇದೆ. ಇಂಟರ್ನ್ಯಾಷನಲ್ ನರ್ಸಸ್ ಡೇ. The theme of International Nurses Day is Nurses, a voice to lead a vision for future health care. This is the theme. So next, 15th May, International Day of Families. ಫ್ಯಾಮಿಲೀಸ್ ಡೇ ಥೀಮ್ ಏನು ಅಂತಂದ್ರೆ ಫ್ಯಾಮಿಲೀಸ್ ಅಂಡ್ ನ್ಯೂ ಟೆಕ್ನಾಲಜೀಸ್ ಅನ್ನುವಂಥದ್ದು. ನೆಕ್ಸ್ಟ್ 16th ಮೇನಲ್ಲಿ ನಾವು ನ್ಯಾಷನಲ್ ಡೆಂಗ್ಯೂ ಡೇ ಅನ್ನು ಆಚರಣೆ ಮಾಡ್ತೀವಿ. ಅಂಡ್ 16th ಮೇನಲ್ಲೇ ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್ ಅನ್ನು ಅಬ್ಸರ್ವ್ ಮಾಡ್ತೀವಿ. ಈ ಬಾರಿಯ ಥೀಮ್ ಟ್ರಸ್ಟ್ ಸೈನ್ಸ್ ಅನ್ನುವಂಥದ್ದು. ನೆಕ್ಸ್ಟ್ 17 ಮೇನಲ್ಲಿ ನಾವು ಫಸ್ಟ್ ಒನ್ ವರ್ಲ್ಡ್ ಟೆಲಿಕಮ್ಯುನಿಕೇಶನ್ ಅಂಡ್ ಇನ್ಫಾರ್ಮೇಶನ್ ಸೊಸೈಟಿ ಡೇ, ಇದನ್ನ ಅಬ್ಸರ್ವ್ ಮಾಡ್ತೀವಿ. ಜೊತೆಗೆ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅನ್ನು ಕೂಡ ಅಬ್ಸರ್ವ್ ಮಾಡ್ತೀವಿ. ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ನ ಥೀಮ್ ಮೆಜರ್ ಯುವರ್ ಬ್ಲಡ್ ಪ್ರೆಷರ್ ಅಕ್ಯುರೇಟ್ಲಿ, ಕಂಟ್ರೋಲ್ ಇಟ್, ಲಿವ್ ಲಾಂಗರ್ ಅಂತೇಳಿ. ಸೊ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಥೀಮ್, ಐ ವಿಲ್ ರಿಪೀಟ್, ಮೆಜರ್ ಯುವರ್ ಬ್ಲಡ್ ಪ್ರೆಷರ್ ಅಕ್ಯುರೇಟ್ಲಿ, ಕಂಟ್ರೋಲ್ ಇಟ್, ಲಿವ್ ಲಾಂಗರ್ ಅಂತೇಳಿ. ನೆಕ್ಸ್ಟ್ ವರ್ಲ್ಡ್ ಟೆಲಿಕಮ್ಯುನಿಕೇಶನ್ ಅಂಡ್ ಇನ್ಫಾರ್ಮೇಶನ್ ಸೊಸೈಟಿ ಡೇ 17 ಮೇಲೆ ಇರುವಂತದ್ದು. ಇದರ ಥೀಮ್ ಆಕ್ಸಲರೇಟಿಂಗ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಇನ್ ಚಾಲೆಂಜಿಂಗ್ ಟೈಮ್ಸ್ ಅನ್ನುವಂಥದ್ದು. ನೆಕ್ಸ್ಟ್ 18th ಮೇನಲ್ಲಿ ನಾವು ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಅನ್ನು ನೋಡ್ತೀವಿ. ಇದರ ಥೀಮ್ ದ ಫ್ಯೂಚರ್ ಆಫ್ ಮ್ಯೂಸಿಯಮ್ಸ್, ರಿಕವರ್ ಅಂಡ್ ರೀ ಇಮ್ಯಾಜಿನ್ ಅಂತೇಳಿ. ಅಗೈನ್ 18th ಮೇನಲ್ಲೇ ನಾವು ವರ್ಲ್ಡ್ ಏಡ್ಸ್ ವ್ಯಾಕ್ಸಿನ್ ಡೇ ಅನ್ನು ಅಬ್ಸರ್ವ್ ಮಾಡ್ತೀವಿ. 20th ಮೇ ವರ್ಲ್ಡ್ ಬಿ ಡೇ ಅನ್ನು ನೋಡ್ತೀವಿ. ಈ ಬಾರಿಯ ವರ್ಲ್ಡ್ ಬಿ ಡೇ ನ ಥೀಮ್ ಏನಿದೆ ಅಂತಂದ್ರೆ ಬಿ ಎಂಗೇಜ್ಡ್, ಬಿಲ್ಡ್ ಬ್ಯಾಕ್ ಬೆಟರ್ ಫಾರ್ ಬೀಸ್, BEES. ಆಫ್ಟರ್ ದಟ್ 20th ಮೇ ವರ್ಲ್ಡ್ ಮೆಟ್ರಾಲಜಿ ಡೇ ಅನ್ನು ನೋಡ್ತೀವಿ. ವರ್ಲ್ಡ್ ಮೆಟ್ರಾಲಜಿ ಡೇ 20th ಮೇ ನೋಡ್ತೀವಿ. ಅದರ ಥೀಮ್ ಮೆಜರ್ಮೆಂಟ್ ಫಾರ್ ಹೆಲ್ತ್ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ದಿನ 21st ಮೇ, ಇದು ಇಂಪಾರ್ಟೆಂಟ್ ಆಗ್ತದೆ. 21st ಮೇನಲ್ಲಿ ನಾವು ಇಂಟರ್ನ್ಯಾಷನಲ್ ಟೀ ಡೇ ಅನ್ನು ನೋಡ್ತೀವಿ. ಇಂಟರ್ನ್ಯಾಷನಲ್ ಟೀ ಡೇ ಜೊತೆಗೆ ನಮ್ಮ ಇಂಡಿಯಾದಲ್ಲಿ ನ್ಯಾಷನಲ್ ಆಂಟಿ ಟೆರರಿಸಂ ಡೇ ಅನ್ನು ನೋಡ್ತೀವಿ. ವೆರಿ ಇಂಪಾರ್ಟೆಂಟ್. ಆಂಟಿ ಟೆರರಿಸಂ ಡೇ ಅನ್ನ 21st ಮೇ ನೋಡ್ತೀವಿ. ಇದಾದ್ಮೇಲೆ 22nd ಮೇನಲ್ಲಿ ಇಂಟರ್ನ್ಯಾಷನಲ್ ಡೇ ಫಾರ್ ಬಯಾಲಜಿಕಲ್ ಡೈವರ್ಸಿಟಿ ಅನ್ನು ನೋಡ್ತೀವಿ. ನೋಟ್ ಡೌನ್ ದಿಸ್. 22nd ಮೇ ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಡೈವರ್ಸಿಟಿ, ಬಯಾಲಜಿಕಲ್ ಡೈವರ್ಸಿಟಿ. ಸೊ ಈ ಬಾರಿಯ ಥೀಮ್ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಂಟರ್ನ್ಯಾಷನಲ್ ಡೇ ಫಾರ್ ಬಯಾಲಜಿಕಲ್ ಡೈವರ್ಸಿಟಿಯ ಥೀಮ್ ವಿ ಆರ್ ಪಾರ್ಟ್ ಆಫ್ ದ ಸೊಲ್ಯೂಷನ್. ಅಂತೇಳಿ ಈ ಬಾರಿಯ ಥೀಮ್. ಸೊ ನೆಕ್ಸ್ಟ್ 23rd
23rd ಮೇ ವರ್ಲ್ಡ್ ಟರ್ಟಲ್ ಡೇ ಅನ್ನು ನೋಡ್ತೀವಿ. ವರ್ಲ್ಡ್ ಟರ್ಟಲ್ ಡೇ. ಸೊ ಈ ಬಾರಿಯ ಥೀಮ್ ಏನು ಅಂತಂದ್ರೆ ಟರ್ಟಲ್ಸ್ ರಾಕ್. ಟರ್ಟಲ್ಸ್ ರಾಕ್ ಅನ್ನುವಂಥದ್ದು ಈ ಬಾರಿಯ ಥೀಮ್. ನೆಕ್ಸ್ಟ್ 25th ಇಂಟರ್ನ್ಯಾಷನಲ್ ಮಿಸ್ಸಿಂಗ್ ಚಿಲ್ಡ್ರನ್ಸ್ ಡೇ ಅನ್ನು ನೋಡ್ತೀವಿ. ಜೊತೆಗೆ ವರ್ಲ್ಡ್ ಥೈರಾಯ್ಡ್ ಡೇ ಅನ್ನು ಕೂಡ ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು 24th ನಾವು ಕಾಮನ್ವೆಲ್ತ್ ಡೇ ಅನ್ನು ನೋಡ್ತೀವಿ. ಕಾಮನ್ ವೆಲ್ತ್ ಡೇ ಅನ್ನು ಅಬ್ಸರ್ವ್ ಮಾಡ್ತೀವಿ. ಸೊ ಆಫ್ಟರ್ 24th ನೆಕ್ಸ್ಟ್ ಇಂಪಾರ್ಟೆಂಟ್ ಡೇ ಇಸ್ 28th ನಾವು ವರ್ಲ್ಡ್ ಹಂಗರ್ ಡೇ ಅನ್ನು ನೋಡ್ತೀವಿ. ವರ್ಲ್ಡ್ ಹಂಗರ್ ಡೇ ಅನ್ನು ನೋಡ್ತೀವಿ. ನೆಕ್ಸ್ಟ್ 28th ನಾವು ಇಂಟರ್ನ್ಯಾಷನಲ್ ಡೇ ಆಫ್ ಆಕ್ಷನ್ ಫಾರ್ ವುಮೆನ್ಸ್ ಹೆಲ್ತ್ ಅನ್ನುವಂತ ಒಂದು ದಿನವನ್ನ ಅಬ್ಸರ್ವ್ ಮಾಡ್ತೀವಿ. ಇದನ್ನು ನಾವು ಇಂಟರ್ನ್ಯಾಷನಲ್ ವುಮೆನ್ಸ್ ಹೆಲ್ತ್ ಡೇ ಅಂತ ಕೂಡ ಕರೆಯುವಂಥದ್ದು. ನೆಕ್ಸ್ಟ್ 29th ಇಂಟರ್ನ್ಯಾಷನಲ್ ಎವರೆಸ್ಟ್ ಡೇ ಅನ್ನು ಅಬ್ಸರ್ವ್ ಮಾಡ್ತೀವಿ. ಅಗೈನ್ 29th ವರ್ಲ್ಡ್ ಡೈಜೆಸ್ಟಿವ್ ಹೆಲ್ತ್ ಡೇ ಅನ್ನು ನೋಡ್ತೀವಿ. ಲಾಸ್ಟ್ಲಿ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು 31st. ಸೊ 31st ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ 31st ಮೇ ನಾವು ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ. ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ. ಈ ಬಾರಿಯ ಥೀಮ್ ಕಮಿಟ್ ಟು ಕ್ವಿಟ್ ಅನ್ನುವಂಥದ್ದು ಈ ಬಾರಿಯ ಥೀಮ್. ಸೊ ಮೇ ತಿಂಗಳದ್ದು ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಜೂನ್. ಸೊ ಫಸ್ಟ್ ಜೂನ್ ನಲ್ಲಿ ನಾವು 2 ದಿನಗಳನ್ನು ನೋಡ್ತೀವಿ. ಒಂದು ವರ್ಲ್ಡ್ ಮಿಲ್ಕ್ ಡೇ. ವರ್ಲ್ಡ್ ಮಿಲ್ಕ್ ಡೇ. ಈ ಬಾರಿಯ ವರ್ಲ್ಡ್ ಮಿಲ್ಕ್ ಡೇ ಥೀಮ್ ಅನ್ನ ನಾನು ರಿಪೀಟ್ ಮಾಡ್ತೀನಿ. ಸಸ್ಟೈನಬಿಲಿಟಿ ಇನ್ ದ ಡೈರಿ ಸೆಕ್ಟರ್ ವಿತ್ ಮೆಸೇಜಸ್ ಅರೌಂಡ್ ದ ಎನ್ವಿರಾನ್ಮೆಂಟ್, ನ್ಯೂಟ್ರಿಷನ್ ಅಂಡ್ socio-economics. I repeat, sustainability in the dairy sector with messages around the environment, nutrition and socio-economics. Same day ನಾವು ಗ್ಲೋಬಲ್ ಡೇ ಆಫ್ ಪೇರೆಂಟ್ಸ್ ಅನ್ನ ಅಬ್ಸರ್ವ್ ಮಾಡ್ತೇವೆ. ನೆಕ್ಸ್ಟ್ 3rd ಜೂನ್ ವರ್ಲ್ಡ್ ಬೈಸಿಕಲ್ ಡೇ ಅನ್ನು ನೋಡ್ತೇವೆ. 4th ಜೂನ್ ಇಂಟರ್ನ್ಯಾಷನಲ್ ಡೇ ಆಫ್ ಇನ್ನೋಸೆಂಟ್ ಚಿಲ್ಡ್ರನ್ ವಿಕ್ಟಿಮ್ಸ್ ಆಫ್ ಅಗ್ರೆಷನ್ ಅನ್ನುವಂಥ ಒಂದು ದಿನವನ್ನು ನೋಡ್ತೀವಿ. 5th ಜೂನ್ ವೆರಿ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ನಮಗೆ. ಸೊ ಜೂನ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಡೇ ಯಾವುದು ಅಂದ್ರೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ಸೊ ಹಾಗಾದ್ರೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಈ ಬಾರಿಯ ಥೀಮ್ ಏನು, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ನೋಟ್ ಡೌನ್ ದಿಸ್. ಇಟ್ ಈಸ್ ರೀಇಮ್ಯಾಜಿನ್, ರೀಕ್ರಿಯೇಟ್, ರೀಸ್ಟೋರ್. ಆರ್ ನೆನ್ಪಿಟ್ಕೊಳ್ಳಿ. ರೀಇಮ್ಯಾಜಿನ್, ರೀಕ್ರಿಯೇಟ್ ಅಂಡ್ ರಿಸ್ಟೋರ್ ಅನ್ನುವಂಥದ್ದು ಈ ಬಾರಿಯ ಥೀಮ್. ಸೊ ನೆಕ್ಸ್ಟ್ ನಾವು 6th ಜೂನ್ ವರ್ಲ್ಡ್ ಪೆಸ್ಟ್ ಡೇ ಅನ್ನ ನೋಡ್ತೀವಿ. ಆರ್ ವರ್ಲ್ಡ್ ಪೆಸ್ಟ್ ಅವೇರ್ನೆಸ್ ಡೇ ಅನ್ನ ನೋಡ್ತೀವಿ. 7th ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಅಗೈನ್ 7th ಏನಕ್ಕೆ ಇಂಪಾರ್ಟೆಂಟ್ ಆಗ್ತದೆ ಅಂತಂದ್ರೆ ಅವತ್ತು ವರ್ಲ್ಡ್ ಫುಡ್ ಸೇಫ್ಟಿ ಡೇ ಅನ್ನ ಅಬ್ಸರ್ವ್ ಮಾಡ್ತೀವಿ. ವರ್ಲ್ಡ್ ಫುಡ್ ಸೇಫ್ಟಿ ಡೇ ಅನ್ನ ಅಬ್ಸರ್ವ್ ಮಾಡ್ತೀವಿ. ಸೊ ಈ ಬಾರಿಯ ಥೀಮ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಸೇಫ್ ಫುಡ್ ಟುಡೇ ಫಾರ್ ಅ ಹೆಲ್ದಿ ಟುಮಾರೋ. ಸೇಫ್ ಫುಡ್ ಟುಡೇ ಫಾರ್ ಅ ಹೆಲ್ದಿ ಟುಮಾರೋ. ನೆಕ್ಸ್ಟ್ 8th ಜೂನ್ ನಾವು ವರ್ಲ್ಡ್ ಓಷನ್ ಡೇ ಅನ್ನು ಅಬ್ಸರ್ವ್ ಮಾಡ್ತೀವಿ. ವರ್ಲ್ಡ್ ಓಷನ್ ಡೇ. ಈ ಬಾರಿಯ ಥೀಮ್ ದ ಓಷನ್ ಲೈಫ್ ಅಂಡ್ ಲೈವ್ಲಿಹುಡ್ಸ್ ಅನ್ನುವಂಥದ್ದು ಈ ಬಾರಿಯ ಥೀಮ್. ನೆಕ್ಸ್ಟ್ 9th ಜೂನ್ ವರ್ಲ್ಡ್ ಅಕ್ರೆಡಿಟೇಷನ್ ಡೇ ಅನ್ನು ನೋಡ್ತೇವೆ. ಅಗೈನ್ 12th ಇಸ್ ಇಂಪಾರ್ಟೆಂಟ್. 12th ಜೂನ್ ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್. ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್. ಈ ದಿನವನ್ನ ನಾವು ನೋಡ್ತೇವೆ. ಸೊ ಈ ಬಾರಿಯ ಥೀಮ್ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಇಟ್ ಈಸ್ ಆಕ್ಟ್ ನೌ ಎಂಡ್ ಚೈಲ್ಡ್ ಲೇಬರ್. ಇದು ಈ ಬಾರಿಯ ಥೀಮ್ ಆಗಿರುವಂಥದ್ದು. ನೆಕ್ಸ್ಟ್ 14th ಜೂನ್. ಅಗೈನ್ 14th ಜೂನ್ ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಸೊ ಇದನ್ನ ಬಯಾಲಜಿ ಕ್ಲಾಸ್ ಅಲ್ಲೂ ನಾವು ಡಿಸ್ಕಸ್ ಮಾಡಿರ್ತೀವಿ. ವರ್ಲ್ಡ್ ಬ್ಲಡ್ ಡೋನಾರ್ ಡೇ. ವರ್ಲ್ಡ್ ಬ್ಲಡ್ ಡೋನಾರ್ ಡೇ. ವಾಟ್ ಈಸ್ ದ ಥೀಮ್ ಆಫ್ ದಿಸ್ ಇಯರ್ ಅಂತಂದ್ರೆ ಇಟ್ ಈಸ್ ಗಿವ್ ಬ್ಲಡ್ ಅಂಡ್ ಕೀಪ್ ದ ವರ್ಲ್ಡ್ ಬೀಟಿಂಗ್. ಗಿವ್ ಬ್ಲಡ್ ಅಂಡ್ ಕೀಪ್ ದ ವರ್ಲ್ಡ್ ಬೀಟಿಂಗ್ ಅನ್ನುವಂಥದ್ದು ಈ ಬಾರಿಯ ಬ್ಲಡ್ ಅವೇರ್ನೆಸ್ ಡೇನ ಥೀಮ್ ಆಗಿರುವಂಥದ್ದು. ನೆಕ್ಸ್ಟ್ ಆಫ್ಟರ್ ದಿಸ್ 15th ಜೂನ್ ನಲ್ಲಿ ನಾವು ಗ್ಲೋಬಲ್ ವಿಂಡ್ ಡೇ ಅನ್ನು ನೋಡ್ತೀವಿ. 16th ಜೂನ್ ಇಂಟರ್ನ್ಯಾಷನಲ್ ಡೇ ಆಫ್ ಫ್ಯಾಮಿಲಿ ರೆಮಿಟೆನ್ಸಸ್ ಅನ್ನು ನೋಡ್ತೀವಿ. ಅಗೈನ್ 17th ಜೂನ್ ವರ್ಲ್ಡ್ ಡೇ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಫ್ಟ್ ಅನ್ನ ಅಬ್ಸರ್ವ್ ಮಾಡ್ತೀವಿ. 18th ಜೂನ್
ಸಸ್ಟೈನಬಲ್ ಗ್ಯಾಸ್ಟ್ರಾನಮಿ ಡೇ ಅನ್ನು ನೋಡ್ತೀವಿ. ಅಗೈನ್ 18 ಜೂನ್ ಆಟಿಸ್ಟಿಕ್ ಪ್ರೈಡ್ ಡೇ ಅನ್ನು ನೋಡ್ತೀವಿ. 19th ಜೂನ್ ಇಂಪಾರ್ಟೆಂಟ್ ಆಗ್ತದೆ, ನ್ಯಾಷನಲ್ ರೀಡಿಂಗ್ ಡೇ ಅನ್ನು ನೋಡ್ತೇವೆ. 19th ಜೂನ್ ನ್ಯಾಷನಲ್ ರೀಡಿಂಗ್ ಡೇ ಅನ್ನು ನೋಡ್ತೀವಿ. ನೆಕ್ಸ್ಟ್ ಒನ್ 19th ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದು 20th ವರ್ಲ್ಡ್ ರೆಫ್ಯೂಜಿ ಡೇ ಅನ್ನು ನೋಡ್ತೀವಿ. ವರ್ಲ್ಡ್ ರೆಫ್ಯೂಜಿ ಡೇ ನ ಥೀಮ್ ಟುಗೆದರ್ ವಿ ಹೀಲ್, ಲರ್ನ್ ಅಂಡ್ ಶೈನ್. ಟುಗೆದರ್ ವಿ ಹೀಲ್, HEAL, ಲರ್ನ್ ಅಂಡ್ ಶೈನ್. Next important thing is 21st June, because on this day we observe World Yoga Day or International Yoga Day. So International Yoga Day na theme important ಆಗ್ತದೆ. Note down this. Yoga for well-being. Yoga for well-being. On same day we observe International Day of the celebration of solstice. So International Day of the celebration of the solstice ಅನ್ನು ಕೂಡ ಇವತ್ತೇ ನೋಡ್ತೀವಿ 21st ಜೂನ್. ಜೊತೆಗೆ 21st ಜೂನ್ ನಾವು ವರ್ಲ್ಡ್ ಮ್ಯೂಸಿಕ್ ಡೇ ಅನ್ನು ಕೂಡ ಅಬ್ಸರ್ವ್ ಮಾಡ್ತೀವಿ. ಅಗೈನ್ ವರ್ಲ್ಡ್ ಹೈಡ್ರೋಗ್ರಫಿ ಡೇ ಅನ್ನು ಕೂಡ ಅಬ್ಸರ್ವ್ ಮಾಡ್ತೀವಿ. ಸೊ 4 ಬರ್ತದೆ ಇಲ್ಲಿ. ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ, ಇಂಟರ್ನ್ಯಾಷನಲ್ ಡೇ ಆಫ್ ದ ಸೆಲೆಬ್ರೇಷನ್ ಆಫ್ ದ ಸಾಲ್ಸ್ಟೈಸ್, ವರ್ಲ್ಡ್ ಮ್ಯೂಸಿಕ್ ಡೇ ಅಂಡ್ ವರ್ಲ್ಡ್ ಹೈಡ್ರೋಗ್ರಫಿ ಡೇ. ವರ್ಲ್ಡ್ ಹೈಡ್ರೋಗ್ರಫಿ ಡೇ ನ ಥೀಮ್ ನೋಟ್ ಮಾಡ್ಕೊಳ್ಳಿ, 100 years of the international cooperation in hydrography. Next 23rd June ಇಂಟರ್ನ್ಯಾಷನಲ್ ವಿಡೋಸ್ ಡೇ ಅನ್ನು ನೋಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು 23rd ಜೂನ್. ಸೊ ಈ ಬಾರಿ ಬಹಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ ರಿಲೇಟೆಡ್ ಟು ಒಲಿಂಪಿಕ್ಸ್ ಏನೇ ಬಂದ್ರು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. 23rd ಜೂನ್ ಇಸ್ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಡೇ. ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಡೇ. ಸೊ ಒಲಿಂಪಿಕ್ಸ್ ಡೇ ನ ಥೀಮ್ ನಿಮಗೆ ಬೇಕಾಗ್ತದೆ. ಸೊ ಇದನ್ನ ಬರ್ಕೊಳ್ಳಿ. ಇಟ್ ಈಸ್ ಸ್ಟೇ ಹೆಲ್ದಿ, ಸ್ಟೇ ಸ್ಟ್ರಾಂಗ್, ಸ್ಟೇ ಆಕ್ಟಿವ್ ವಿತ್ ದ ಒಲಿಂಪಿಕ್ ಡೇ ವರ್ಕೌಟ್ ಆನ್ 23 ಜೂನ್ ಅನ್ನುವಂಥದ್ದು ಈ ಬಾರಿಯ ಥೀಮು. ನೆಕ್ಸ್ಟ್ 23rd ಜೂನ್ ಅಲ್ಲೇ ಯುನೈಟೆಡ್ ನೇಷನ್ಸ್ ಪಬ್ಲಿಕ್ ಸರ್ವಿಸಸ್ ಡೇ ಅನ್ನು ನೋಡ್ತೀವಿ. ಅಗೈನ್ 25th ಜೂನ್ ಡೇ ಆಫ್ ದ ಸೀ ಫಾರರ್ ಅನ್ನು ನೋಡ್ತೀವಿ. 26th ಜೂನ್ ಇಂಪಾರ್ಟೆಂಟ್ ಆಗ್ತದೆ, ಅವತ್ತು ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲ್ಲಿಕ್ಟ್ ಟ್ರಾಫಿಕಿಂಗ್ ಅನ್ನು ನೋಡ್ತೀವಿ. ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲ್ಲಿಕ್ಟ್ ಟ್ರಾಫಿಕಿಂಗ್ ಅನ್ನು ನೋಡ್ತೀವಿ. ಸೊ ಈ ಬಾರಿಯ ಥೀಮ್ ಶೇರ್ ಫ್ಯಾಕ್ಟ್ಸ್ ಆನ್ ಡ್ರಗ್ಸ್, ಸೇವ್ ಲೈಫ್ಸ್ ಅನ್ನುವಂಥದ್ದು. ಸೊ ನೆಕ್ಸ್ಟ್ 26th ಜೂನ್ ಇಂಟರ್ನ್ಯಾಷನಲ್ ಡೇ ಇನ್ ಸಪೋರ್ಟ್ ಆಫ್ ವಿಕ್ಟಿಮ್ಸ್ ಆಫ್ ಟಾರ್ಚರ್ ಅನ್ನು ನೋಡ್ತೀವಿ. ನೆಕ್ಸ್ಟ್ 29th ಜೂನ್ ಇಸ್ ಇಂಪಾರ್ಟೆಂಟ್, ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅನ್ನು ನೋಡ್ತೇವೆ. ಈ ಬಾರಿಯ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಥೀಮ್ ಎಂಡ್ ಹಂಗರ್, ಅಚೀವ್ ಫುಡ್ ಸೆಕ್ಯೂರಿಟಿ ಅಂಡ್ ಇಂಪ್ರೂವ್ ನ್ಯೂಟ್ರಿಷನ್ ಅಂಡ್ ಪ್ರಮೋಟ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಸೊ ನೆಕ್ಸ್ಟ್ 29th ಜೂನ್ ಇಂಟರ್ನ್ಯಾಷನಲ್ ಡೇ ಆಫ್ ದ ಟ್ರಾಪಿಕ್ಸ್ ಅನ್ನು ನೋಡ್ತೀವಿ. 30th ಜೂನ್ ಇಂಟರ್ನ್ಯಾಷನಲ್ ಡೇ ಆಫ್ ದ ಪಾರ್ಲಿಯಾಮೆಂಟರಿಸಮ್ ಮತ್ತೆ ಇಂಟರ್ನ್ಯಾಷನಲ್ ಆಸ್ಟ್ರಾಯ್ಡ್ ಡೇ ಅನ್ನು ಅಬ್ಸರ್ವ್ ಮಾಡ್ತೇವೆ.